ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಕಡುಬಿನ ಪಾಯಸನ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿ ಹಾಗೆ ಡಿಫ್ರೆಂಟ್ ಆಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಗೋಧಿ ಕಡುಬಿನ ಪಾಯಸನ ಮಾಡೋದಕ್ಕೆ ಮೊದಲಿಗೆ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು. ಹಿಟ್ಟನ್ನು ನಾದ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಳ್ಳಿ, ಆಗ ಕಡುಬು ಮಾಡೋಕ್ಕೆ ಈಸಿ ಆಗುತ್ತೆ. ಗೋಧಿ ಹಿಟ್ಟನ್ನು ನಾದ್ಕೊಂಡಿದ್ದಾದ್ಮೇಲೆ 5 ನಿಮಿಷದವರೆಗೂ ಒಂದು ಪಾತ್ರೆಯನ್ನು ಮುಚ್ಚಿ 5 ನಿಮಿಷದವರೆಗೂ ಹಾಗೆ ಬಿಡಬೇಕು. ಈಗ ಸ್ವಲ್ಪನೇ ಈ ಹಿಟ್ಟನ್ನು ತಗೊಳ್ತಾ ಸ್ವಲ್ಪ ಒಣ ಹಿಟ್ಟನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಕೈಗೆ ಹಚ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಈ ರೀತಿ ಇದನ್ನು ಮಾಡ್ಕೋಬೇಕು. ಈ ರೀತಿ ನಾನು ಚಿಕ್ಕ ಚಿಕ್ಕ ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಈ ರೀತಿ ರೌಂಡಾಗಿ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಈ ರೀತಿ ಕಡುಬುಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನು ಬೇರೆ ಬೇರೆ ಶೇಪ್ಗಳಲ್ಲೂ ಮಾಡ್ಕೊಳ್ತಾರೆ. ಇದನ್ನು ಉದ್ದವಾಗಿ ಕೂಡ ಮಾಡ್ಕೋಬಹುದು ಅಥವಾ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಜೀರಿಗೆ ಕಾಳು ಸೈಜಲ್ಲಿ ಕೂಡ ಮಾಡ್ಕೋಬಹುದು. ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ಶೇಪ್ ಬೇಕಾದರೆ ನೀವು ಮಾಡ್ಕೋಬಹುದು. ನನಗೆ ಈ ರೀತಿ ಮಾಡೋದು ಈಸಿ ಅನಿಸುತ್ತೆ, ಹಾಗಾಗಿ ನಾನು ಈ ರೀತಿ ಶೇಪ್ನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಎಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಈ ರೀತಿ ಕಡುಬುಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕಡುಬುಗಳನ್ನು ಮಾಡುವಾಗ ನೀವು ಬೇಕಾದರೆ ಆಯಿಲ್ ಅಥವಾ ತುಪ್ಪನ ಕೈಗೆ ಹಚ್ಕೊಂಡು ಕೂಡ ಮಾಡ್ಕೋಬಹುದು. ಇಲ್ಲ ಈ ರೀತಿ ಸ್ವಲ್ಪನೇ ಗೋಧಿ ಹಿಟ್ಟಿರುತ್ತಲ್ಲ, ಒಣ ಹಿಟ್ಟು, ಅದನ್ನು ತಗೊಂಡು ಕೂಡ ಕೈಗೆ ಈ ರೀತಿ ಅಂಟದೇ ಇರೋ ಹಾಗೆ ಸ್ವಲ್ಪ ಹಚ್ಕೊಂಡು ಈ ರೀತಿ ಕಡುಬುಗಳನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಈಗ ನಾನು ಒಂದು ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ಕ್ವಾಂಟಿಟಿ ಪಾಯಸ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀರು ಚೆನ್ನಾಗಿ ಬಾಯ್ಲ್ ಆಗುವಾಗ ನಾವು ಮಾಡ್ಕೊಂಡಿರೋಂತಹ ಗೋಧಿ ಹಿಟ್ಟಿನ ಕಡುಬುಗಳನ್ನು ಇದರಲ್ಲಿ ಹಾಕ್ಕೋಬೇಕು. ಈ ನೀರಲ್ಲಿ ಕಡುಬುಗಳನ್ನು ಹಾಕ್ಕೊಂಡಿದ ಮೇಲೆ ಈ ಕಡುಬುಗಳು ಮೆತ್ತಗಾಗೋವರೆಗೂ ಇದನ್ನು ಕುದಿಸ್ಕೋಬೇಕು. ಈ ರೀತಿ ಸ್ವಲ್ಪ ದಪ್ಪ ಆಗಿರೋ ಕಡುಬುಗಳನ್ನು ಮಾಡ್ಕೊಂಡಿರುವಾಗ ಇದು ಒಂದು 15 ನಿಮಿಷದವರೆಗೂ ಕುದಿಸ್ಕೋಬೇಕಾಗುತ್ತೆ. ಈ ಗೋಧಿ ಹಿಟ್ಟಿನ ಕಡುಬನ್ನು ಮಾಡ್ಕೊಂಡಿದ್ದಾದಮೇಲೆ ನೀವು ಬೇಕಾದರೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ಇದನ್ನು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು. ನಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಬಳಸ್ಕೋಬಹುದು. ನೆಕ್ಸ್ಟ್ ಈಗ ನಾನು 4 ರಿಂದ 5 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಚಮಚದಷ್ಟು ಸೋಂಪನ್ನ ಕೂಡ ತೊಗೊಂಡಿದ್ದೀನಿ. ಈ ಎರಡನ್ನು ಕಲ್ಬೆತ್ತದಲ್ಲಿ ಹಾಕಿ ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕ್ರಷ್ ಮಾಡ್ಕೋಬೇಕು. ಇದಕ್ಕೆ ನೀವು ಯಾವ ಡ್ರೈ ಫ್ರೂಟ್ಸ್ನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪಗಿರೋ ಡ್ರೈ ಫ್ರೂಟ್ನ ಮಾತ್ರ ಇಲ್ಲಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಹಿಡಿಯಷ್ಟು ಬೆಲ್ಲನ ತೊಗೋಬೇಕು. ಬೆಲ್ಲದಲ್ಲಿ ಕಸ ಜಾಸ್ತಿ ಇದ್ದರೆ ಬೆಲ್ಲನ ಕರಗಿಸಿ ಸೋಸ್ಕೊಂಡು ಹಾಕೋಬೋದು. ಇದರಲ್ಲಿ ಏನು ಕಸ ಇರಲಿಲ್ಲ, ಹಾಗಾಗಿ ನಾನು ಬೆಲ್ಲನ ಕರಗಿಸಿಲ್ಲ. ನೆಕ್ಸ್ಟ್ ಈಗ ಈ ಕುದ್ದಿರೋ ಕಡುಬಿನ ಪಾಯಸದಲ್ಲಿ ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಕುದಿಬೇಕಾದ್ರೆ ಕೆಳಗಡೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದನ್ನು ಈ ರೀತಿ ಕಲಿಸ್ತಾ ಇರಬೇಕು. ಗೋಧಿ ಹಿಟ್ಟಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಈ ಕಡುಬಿನ ಪಾಯಸ ಮಾಡುವಾಗ ಗೋಧಿ ಹಿಟ್ಟನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ತುಪ್ಪನ ಹಾಕ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ ನಾವು ತೊಗೊಂಡಿರೋಂತಹ ಎಲ್ಲ ಡ್ರೈ ಫ್ರೂಟ್ಸ್ನು ಇದರಲ್ಲಿ ಹಾಕ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೋಬೇಕು. ನೆಕ್ಸ್ಟ್ ಈಗ ಈ ಪಾಯಸದಲ್ಲಿ ನಾವು ಪುಡಿ ಮಾಡ್ಕೊಂಡಿರೋಂತಹ ಏಲಕ್ಕಿ ಮತ್ತು ಸೋಂಪನ್ನು ಹಾಗೆ ಹುರ್ಕೊಂಡಿರೋಂತಹ ಈ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಡು ಕಲಿಸ್ಕೋಬೇಕು.
ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿನ ಹಾಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಕುದಿಸಿ ಸ್ಟವ್ನ ಟರ್ನ್ ಆಫ್ ಮಾಡ್ಕೊಳ್ಳಿ. ಪಾಯಸ ಸ್ವಲ್ಪ ರೂಮ್ ಟೆಂಪ್ರೇಚರ್ ಬಂದಮೇಲೆ ಇದಕ್ಕೆ 1 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಹಾಲನ್ನು ಹಾಕ್ಕೊಂಡಿದ್ಮೇಲೆ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಿಸಿ ಮಾಡಿದ್ರೆ ಬೆಲ್ಲ ಹಾಕಿರೋದ್ರಿಂದ ಈ ಪಾಯಸದಲ್ಲಿರೋ ಹಾಲು ಒಡೆದೋಗುತ್ತೆ. ಹಾಗಾಗಿ ಇದನ್ನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಹಬ್ಬಕ್ಕೆ ಡಿಫ್ರೆಂಟ್ ಆಗಿರೋ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಕಡುಬಿನ ಪಾಯಸ ರೆಡಿಯಾಗಿದೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೂಡ ಈ ರೀತಿ ಕಡುಬಿನ ಪಾಯಸ ಮಾಡ್ತಾ ಇದ್ರೆ ಯಾರಿಗೆ ಈ ಕಡುಬಿನ ಪಾಯಸ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ.